ಮಕರ, ಕುಂಭ ಮತ್ತು ಮೀನ, ಈ 4ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಇರೋದ್ರಿಂದ ಧನಸ್ಸು ರಾಶಿಯವರಲ್ಲಿದ್ದೀರಾ. ನಿಮಗೂ ಕೂಡ ಅರ್ಧಾಷ್ಟಮ ಶನಿ ಎಷ್ಟು ವರ್ಷ, 2.5 ವರ್ಷಗಳ ಕಾಲ ಇರೋದ್ರಿಂದ, ಈಗ ಆಲ್ರೆಡಿ 1.5 ವರ್ಷ ನೀವು ಕಳೆದೋಗ್ಬಿಟ್ಟಿದೆ, ಇನ್ನೊಂದು ವರ್ಷಗಳ ಕಾಲ ಇರೋದ್ರಿಂದ ಸಿಂಹರಾಶಿಯವರು, ಧನಸ್ಸು ರಾಶಿಯವರು ಕೂಡ ನೀವು ಜಾಗೃತರಾಗಿರಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಶನಿ ಬಂದಾಗ ನೀವು ಮಾಡಿರುವಂತಹ ಕರ್ಮ ಫಲಗಳನ್ನು ದೂರ ಮಾಡ್ತಾನೆ. ಏನಿದು ಕರ್ಮ ಫಲಗಳು ಅಂತ ತಿಳ್ಕೊಳ್ಬೇಕು ನೋಡಿ. ಕೆಲವೊಬ್ಬರು ಈ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದಿಲ್ಲ, ಅಥವಾ ದೇವ್ರ ಮೇಲೆ ನಂಬಿಕೆ ಇರೋದಿಲ್ಲ, ಅಥವಾ ಗುರು ಹಿರಿಯರನ್ನು ಗೌರವಿಸೋದಿಲ್ಲ. ಯಾರೋ ನಮಗೆ, ಏಕೆಂದರೆ ನೋಡ್ಬೋದು, ನಮ್ಮ ಯಾರೋ ಪಾಠ ಮಾಡಿರ್ತಾರೆ, ಯಾರೋ ಗುರುಗಳು ಇರ್ತಾರೆ, ಅವ್ರನ್ನ ಗೌರವಿಸದಲ್ಲಿ ಇರುವಂಥದ್ದು, ಅಥವಾ ಅಪಚಾರಗಳನ್ನ ಅವಮಾನಗಳನ್ನ ಮಾಡುವಂಥದ್ದು, ಅಥವಾ ಪ್ರಾಣಿ ಮೇಲೆ ದಯೆ ಇರದಲೇ ಇರುವಂಥದ್ದು, ಅಥವಾ ನಮ್ಮ ಕೆಳಗಡೆ ಕೆಲಸ ಮಾಡುವವರನ್ನು ನಿರ್ಲಕ್ಷ್ಯದಿಂದ ನೋಡುವಂಥದ್ದು. ಈ ರೀತಿ ಯಾವಾಗ ನಾವು ಕೆಲವೊಂದು ಗೊತ್ತೋ ಗೊತ್ತಿಲ್ಲದೆ ಇರುವಂತಹ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ, ಆವಾಗ ನಾವು ಶನಿಗೆ ದೋಷಕ್ಕೆ ಒಳಗಾಗ್ತೀವಿ ಅಂತ ಹೇಳ್ತಾರೆ ತುಂಬ ಜನ. ಆದ್ರೂ ಕೂಡ ಇದೆಲ್ಲ ಏನು ಶನಿ, ನಾವು ಕರೆಕ್ಟಾಗಿತ್ತು, ನಾವು ಏನು ಪೂಜೆ ಪುನಸ್ಕಾರಗಳು ಅಂದರೆ ಪೂಜೆ ಅಷ್ಟೇ ಅಲ್ಲ, ನಾವು ಕರೆಕ್ಟಾಗಿದ್ದರೆ ಯಾವ ಶನಿ ಕಾಡ್ತಾನೆ ಅಂತ ಎಷ್ಟೋ ಜನ ಮಾತಾಡೋದಂಥದ್ದು ಇರುತ್ತೆ. ಅದು 100% ಸತ್ಯವಾಗಿರುವಂಥದ್ದು ಶನೇಶ್ವರನ ವಿಚಾರದಲ್ಲಿ. ನೋಡಿ, ಯಾರು ಅವನು ನಿಯತ್ತಿಂದ, ಅಂದರೆ ಅವನು ಧರ್ಮಾನುಸಾರವಾಗಿ ಜೀವನ ನಡೆಸ್ತಾ ಇರ್ತಾನೆ, ಅವನು ಧರ್ಮಾನುಸಾರವಾಗಿ ಅವನ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತಾನೆ, ಅಧರ್ಮದಿಂದ ದೂರ ಇರ್ತಾನೆ, ಅವ್ನಿಗೆ ಯಾವ ಪೂಜೆನೂ ಕೂಡ ಬೇಕಾಗಿಲ್ಲ. ನೋಡಿ ಯಾವ ರೀತಿ ಬರುತ್ತೆ ಅಂದರೆ, ನಮ್ಗೆ ಗೊತ್ತಿರದೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಕೆಲವೊಂದು ಸಣ್ಣ ಪುಟ್ಟದಂತ ನಿಮಗೆ ಅನಿಸಿರ್ಬೋದು, ಆದರೆ ಬೇರೆಯವ್ರಿಗೆ ಅದರಿಂದ ಅಪಾರವಾಗಿರುವಂತಹ ನಷ್ಟ ಆಗಿರುವಂಥದ್ದಿರುತ್ತೆ. ಇದೆಲ್ಲ ಏನಾಗುತ್ತೆ, ಇದನ್ನೆಲ್ಲ ನಾವು ದೋಷಗಳು ಅಂತ ಹೇಳ್ತೀವಿ, ಶಾಪಗಳು ಅಂತ ಹೇಳ್ತೀವಿ, ಋಣಗಳು ಅಂತ ಹೇಳ್ತೀವಿ. ಯಾಕೆಂದರೆ ಯಾರೋ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನಾದರೂ ಸಮಸ್ಯೆಗಳು ಮಾಡಿದರೆ, ಯಾಕಂದರೆ ಏನೋ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಕೆಲವೊಂದು ವಿಚಾರದಲ್ಲಿ ನಾವು ಬೇರೆ ಥರನೂ ಅವ್ರನ್ನ ಜೊತೆ ಮಾತಾಡೋದು, ಅಥವಾ ಬೇರೆ ಕೋಪ ಮಾಡ್ಕೊಳ್ಳೋಂಥದ್ದು ಇದ್ದೇ ಇರುತ್ತೆ. ಇದರಿಂದ ಸಮಸ್ಯೆಗಳು ನಮಗೆ ಗೊತ್ತಾಗೋದಿಲ್ಲ, ಅದು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಅವರೇನಾದರೂ ಮನನೊಂದಾಗ ಬರುವಂತಹ ಸೂಕ್ಷ್ಮವಾಗಿರುವಂತಹ ಶಾಪಗಳು ಏನಾಗುತ್ತೆ, ಇದು ಶನೇಶ್ವರನ ಒಳಗಾಗುತ್ತೆ ಅಂತ ಹೇಳ್ತಾರೆ, ಅಥವಾ ಶನಿಯ ಒಂದು ಗ್ರಹಚಾರಕ್ಕೆ ನಾವು ಒಳಗಾಗ್ತೀವಿ ಅಂತ ಹೇಳುತ್ತೆ. ಹಾಗಾಗಿ ಶನೇಶ್ವರನನ್ನು ಇಂಥ ವಿಚಾರಗಳಿಗೆ ನಾವು ಪೂಜಾರಿಗಳನ್ನು ಮಾಡ್ಕೊಳ್ಳೋದ್ರಿಂದ, ಅದರಲ್ಲೂ ಈ ಶನೇಶ್ವರನ ಜಯಂತಿ ಕೂಡ ಬಂದಿರೋದ್ರಿಂದ ಎಲ್ಲರೂ ಕೂಡ, ಯಾಕೆಂದರೆ ನಾನು ಹೇಳುವಂಥದ್ದು, ನೀವು ಬರೇ ಸಿಂಹ ಅಥವಾ ಧನಸ್ಸು ರಾಶಿನೋ ಅಥವಾ ಮೀನ, ಕುಂಭ ಅಥವಾ ಮೇಷರಾಶಿಯವರು ಅಷ್ಟೇ ಅಲ್ಲ, ನಿಮ್ಮ ಜಾತಕದಲ್ಲಿ ಶನಿಯ ಸಂಚಾರ ಯಾವ ರೀತಿ ಇದೆ ಅಂತ ಗೊತ್ತಿರೋದಿಲ್ಲ ನಿಮಗೆ. ಹಾಗಾಗಿ ತಿಳ್ಕೊಳ್ಬೇಕು, ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ಬಲಹೀನನಾಗಿದ್ದು, ತುಂಬ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದ್ದು, ಯಾವುದು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತಂದರೆ, ನಿಮ್ಮದು ಬೇರೆ ರಾಶಿ ಆಗಿದ್ದರೂ ಕೂಡ ನಿಮಗೇನಾದರೂ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತಂದರೆ, ಇಂಥ ದಿನಗಳನ್ನು ನೀವು ಉಪಯೋಗ ಮಾಡ್ಕೊಳ್ಬೇಕು ಅಂತ. ತುಂಬ ಚೆನ್ನಾಗಿರುವಂಥ ದಿನ ನೋಡಿ, ಇದು ವೈಶಾಖ ಮಾಸದ ಕಡೆಯ ಒಂದು ಅಮಾವಾಸ್ಯೆ ಅಂತಲೂ ಕೂಡ ಹೇಳ್ತೀವಿ. ಈಗ ನಮಗೆ ಅಧಿಕ ಜ್ಯೇಷ್ಠ ಬರುತ್ತೆ, ಜ್ಯೇಷ್ಠ ಮಾಸ ಪ್ರಾರಂಭ ಆಗ್ತಾ ಇದೆ. ವೈಶಾಖ ಮಾಸದಲ್ಲಿ ತುಂಬ ಶುಭ ಕಾರ್ಯಗಳು, ರಾಜಯೋಗವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ನಾವು. ಹಾಗಾಗಿ ಈ ಒಂದು ಅಮಾವಾಸ್ಯೆಯಲ್ಲಿ ಮಾಡುವಂತಹ ಶನೇಶ್ವರನಿಗೆ ಸಂಬಂಧಪಟ್ಟಂತಹ ಪೂಜೆಗಳಿಂದ ಏನಾಗುತ್ತೆ, ನಿಮ್ಮ ಕರ್ಮ ಫಲಗಳು ದೂರ ಆಗುವಂಥದ್ದಾಗುತ್ತೆ. ಒಳ್ಳೆಯ ವಿಶೇಷವಾಗಿರುವಂತಹ ಶನಿ ಶಾಂತಿಗಳ ಹೋಮಗಳನ್ನು ಮಾಡಿಸ್ಕೊಳ್ಳಿ, ಅಥವಾ ಶನಿಯ ಮಂತ್ರ ಜಪಗಳನ್ನು ಮಾಡುವಂಥದ್ದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದಾನಾದಿಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಶನಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನ ಮಾಡುವಂಥದ್ದು, ದೇವಸ್ಥಾನಗಳಿಗೆ ಎಳ್ಳನ್ನು ದಾನ ಮಾಡುವಂಥದ್ದು, ಅಥವಾ ಎಳ್ಳೆಣ್ಣೆಗಳನ್ನು ದಾನ ಮಾಡುವಂಥದ್ದು, ಅಥವಾ ಎಲ್ಲಾದರೂ ನಿಮ್ಗೆ ಅಕ್ಕಪಕ್ಕದಲ್ಲಿ ಶನೇಶ್ವರನ ದೇವಸ್ಥಾನ ಇತ್ತು ಅಂತಂದರೆ ಎಳ್ಳೆಣ್ಣೆಯಿಂದ ಅಭಿಷೇಕಗಳನ್ನು ಮಾಡಿಸುವಂಥದ್ದು ಮಾಡ್ಕೊಳ್ಳಿ. ಇನ್ನೂ ಒಂದು ಅಕಸ್ಮಾತ್ ನಿಮಗೆಲ್ಲೂ ಶನೇಶ್ವರನ ದೇವಸ್ಥಾನ ಇಲ್ಲ ಅಂತಂದರೆ, ಶನಿವಾರ ಕೂಡ ಬಂದಿರೋದ್ರಿಂದ ಆಂಜನೇಯನ ಆರಾಧನೆ ಮಾಡಿದ್ರು ಕೂಡ ನಿಮಗೆ ಬೇಗನೆ ಫಲ ಸಿಗುವಂಥದ್ದು. ನೋಡಿ, ಯಾರು ತುಂಬ ಭಯದಿಂದ ಇರ್ತಾರೆ, ಏನೋ ಒಂದು ವಿಚಾರಕ್ಕೆ ಭಯಗೊಂಡಿರುವಂಥದ್ದು ಇರುತ್ತೆ, ತುಂಬ ಎದುರುತ್ತಾ ಇರ್ತೀರಾ, ಹೊರಗಡೆ ಓಡಾಡ್ಲಿಕ್ಕೆ ಆಗ್ತಿರಲ್ಲ, ಯಾವುದು ಕೆಲಸ ಕಾರ್ಯ ಮಾಡಲಿಕ್ಕಾಗಲ್ಲ, ಭಯಸ್ಥರಾಗಿರ್ತೀರಾ, ಏನೋ ಮಾಡೋಣ ಅಂತ ಹೋದರೂ ಕೂಡ ಹಿಂದ್ಗಡೆ ಏನೋ ಒಂದು ಭಯ ಇರುವಂಥದ್ದು. ಈ ರೀತಿ ಸಮಸ್ಯೆಗಳು ನಿಮಗೇನಾದರೂ ಇದ್ದು ಯಾವುದು ಕೆಲಸ ಕಾರ್ಯಗಳು ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ ಅಂದರೂ ಕೂಡ, ಇದನ್ನು ಶನೇಶ್ವರನ ಅಂದರೆ ಆಂಜನೇಯನ ಪೂಜೆ ಮಾಡಿದ್ರು ಕೂಡ ಅಷ್ಟೇ ಫಲ ಸಿಗುವಂಥದ್ದು. ಏನು ಜಾಸ್ತಿ ಮಾಡುವಂಥದ್ದಿಲ್ಲ. ಶನೇಶ್ವರ ಸಾಮಾನ್ಯವಾಗಿ ಎಷ್ಟೋ ಜನ ಶನಿವಾರಗಳು ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದು ತುಳಸಿ ಅರ್ಚನೆ ಮಾಡುವಂಥದ್ದು, ಅಲ್ಲಿ ಹೋಗಿ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಅಥವಾ ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದರೆ, ಈ ದಿನ ಶನೇಶ್ವರನ ಜಯಂತಿ ದಿನ ನೀವು ಮಕ್ಕಳಿಗೆ ಯಂತ್ರಗಳನ್ನು, ಆಂಜನೇಯ ದೇವಸ್ಥಾನಗಳು ಎಷ್ಟೋ ಯಂತ್ರಗಳು ಮತ್ತು ರಕ್ಷೆಗಳನ್ನು ಕೊಡ್ತಾ ಇರ್ತಾರೆ. ಆ ರೀತಿ ರಕ್ಷೆಗಳನ್ನು ಧಾರಣೆ ಮಾಡೋದ್ರಿಂದ, ಯಂತ್ರ ಧಾರಣೆ ಮಾಡೋದ್ರಿಂದ ಕೂಡ ಮಕ್ಕಳಲ್ಲಿ ಇರುವಂತಹ ಈ ನೆಗೆಟಿವ್ಸ್ ಏನಾದರೂ ಇತ್ತು ಅಂದರೂ ಕೂಡ ದೃಷ್ಟಿದೋಷಗಳಾಗಿದ್ದರೆ ನಿವಾರಣೆ ಆಗುವಂಥದ್ದು, ನೆಗೆಟಿವ್ಸ್ ಇದ್ದರೆ ದೂರ ಆಗುವಂಥದ್ದಾಗುತ್ತೆ. ಇನ್ನು ನಿಮಗಿರುವಂತಹ ಶನೇಶ್ವರನ ದೋಷಗಳು ಕೂಡ ನಿವಾರಣೆ ಆಗುವಂಥದ್ದು. ನಾವು ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀವಿ, ಶನಿಯ ಒಂದು ಏನಾದರೂ ನಿಮಗೆ ದೋಷ ಇತ್ತು, ಪದೇ ಆಕ್ಸಿಡೆಂಟ್ಗಳಾಗಿ ಅಷ್ಟಮ ಶನಿ ದೋಷನೋ, ಅಥವಾ ಏನಾದರೂ ನಮಗೆ ಒಂದು ಏನಂತಾರೆ, ಒಂದು ನಮ್ಮ ದೇಹಕ್ಕೆ ಏನಾದರೂ ತೊಂದರೆ ಆಗುವಂಥದ್ದು, ಅಂದರೆ ಹಾನಿ ಆಗುವಂಥದ್ದು, ಅಥವಾ ಆಕ್ಸಿಡೆಂಟ್ಗಳಾಗಿ ಪದೇ ಏನಾದರೂ ಪ್ರಾಣ ಹಾನಿ ಆಗುವಂತಹ ಮುನ್ಸೂಚನೆ ನಿಮಗೇನಾದರೂ ಇತ್ತು, ತುಂಬ ರೋಗ ಬಾಧೆಯಿಂದ ನರಳುತ್ತಾ ಇದ್ದರೂ ಕೂಡ ಈ ಶನೇಶ್ವರ
ಶನೈಶ್ಚರನ ಪೂಜೆ ಮಾಡೋದ್ರಿಂದ ನಿಮಗೆ ರೋಗ ಬಾಧೆ ಕೂಡ ನಿವಾರಣೆ ಆಗುವಂಥದ್ದಾಗುತ್ತೆ. ಅದರಲ್ಲಿ ನಾನು ಹೇಳಿದೆ ಅಧಿದೇವತೆ ಮತ್ತು ಪ್ರತ್ಯಧಿದೇವತೆಗಳು ಪೂಜೆ ಮಾಡಬೇಕು ಅಂತ. ಅಧಿದೇವತೆ ಪ್ರಜಾಪತಿ ಅಂತ ಹೇಳ್ತೀವಿ ನಾವು. ಪ್ರಜಾಪತಿ ಅಂದರೆ ಬ್ರಹ್ಮ ಅಂತ. ಬ್ರಹ್ಮನ ಪೂಜೆ ಮಾಡಿದ್ರು ಕೂಡ ತುಂಬ ಒಳ್ಳೆಯವಂಥದ್ದು. ಯಾಕಂದರೆ ಸೃಷ್ಟಿಕರ್ತ ಬ್ರಹ್ಮ ಆಗಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು, ಮತ್ತು ಯಮ ಅಲ್ವಾ, ಲಯಕರ್ತ ಅಂತ ಹೇಳ್ತೀವಿ. ಈ ಯಮ ಬಂದು ಏನಾಗುತ್ತೆ, ಪ್ರತ್ಯಧಿದೇವತೆ ಯಮ ಅಂತ ಹೇಳ್ತೀವಿ ನಾವು ಶನೈಶ್ಚರನಿಗೆ. ಆದಿತ್ಯರ ನವಗ್ರಹಗಳಿಗೆ ಎಲ್ಲ ಗ್ರಹಗಳಿಗೂ ಕೂಡ ಅಧಿದೇವತೆ ಪ್ರತ್ಯಧಿದೇವತೆ ಅಂತ ಇರ್ತೀವಿ ನಾವು. ಹೋಮ ಹವನಾದಿಗಳು ಮಾಡುವಾಗ ಅಧಿದೇವತಾ ಪ್ರತ್ಯಧಿದೇವತಾ ಅಂತಲೇ ಕೂಡ ಹೇಳ್ತಿರ್ತೀವಿ. ಹಾಗಾಗಿ ಈ ಯಮ ಮತ್ತು ಪ್ರಜಾಪತಿಗಳನ್ನು ಪೂಜೆ ಮಾಡೋದ್ರಿಂದ, ನಿಮಗೆಲ್ಲಾದರೂ ಪುರೋಹಿತರು ಅವ್ರಿಗೆ ಗೊತ್ತಿದ್ರೆ ಅಲ್ಲಿ ಪೂಜಾದಿಗಳನ್ನು ಮಾಡ್ತಾ ಇರ್ತಾರೆ, ಅಲ್ಲಿ ಮಾಡಿಸಿ ಕೆಲವೊಂದು ದಾನಾದಿಗಳನ್ನು ಕೊಟ್ಟಾಗ ಏನಾಗುತ್ತೆ, ಎಲ್ಲ ರಾಶಿ ವರ್ಗದವರಿಗೂ ಕೂಡ ಇದು ಅನುಕೂಲಗಳನ್ನು ತರುತ್ತೆ.